ಬೆಂಗಳೂರಿನಲ್ಲಿ ಸಂಜೆ 4 ಗಂಟೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು ವೋಟ್ ಇಲ್ಲಿದೆ ಉದ್ಯೋಗಕ್ಕೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಯಾರ್ಯಾರು ಹೊರಗಡೆ ಇದ್ದಾರೆ ಅವ್ರನ್ನ ಸೇರಿಸುವಂಥದ್ದು ಪ್ರಯತ್ನ ಆಗಿದ್ದು. ಸುಮಾರು ಒಂದು 4 ರಿಂದ 5 ಸಾವಿರ ಜನ ಕ್ರೀಮ್ ಆಫ್ ದಿ ಇನ್ಫ್ಲೂಯೆನ್ಸರ್ಸ್ ಅಂದರೂ ಕೂಡ ತಪ್ಪಾಗಲಾರದು ಆ ಜನ ಸೇರಿದ್ರು. ತುಂಬ ಒಳ್ಳೆ ರೀತಿಯಂಥ ಚರ್ಚೆಗಳಾಯಿತು. ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, JDSನ ಮುಖಂಡರ ಒಂದು ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾಳೆ 18ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟರೊಳಗೆ ಒಂದು ಅವರಿಗೆಲ್ಲ ವಿನಂತಿ ಮಾಡಿ ಆ ಒಂದು ನಾಮಪತ್ರಕ್ಕೆ ಸಲ್ಲಿಸೋಕ್ಕೆ ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡುವ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಮಾಡಿದ್ದೆ. ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿನ್ನೆ ಕಾಂಗ್ರೆಸ್ ಕ್ಯಾಂಡಿಡೇಟ್ BJP ಅವರಿಗೆ ಒಂದು ಸ್ಪರ್ಧೆ ಭಯ ಹುಟ್ಟಿಸಿದೆ. ಜೊತೆಗೆ ಕ್ಷೇತ್ರದಲ್ಲಿ ಮೋದಿ ಅಲೆ ಏನು ಕಾಣ್ತಿಲ್ಲ ಅನ್ನೋದು. ಇದು 4 ಎಲೆಕ್ಷನ್ಲು ಇದನ್ನೇ ಕೇಳ್ಕೊಂತ ಬಂದೀವಿ ಸರ್. ನಮಗೆ ವಿಶ್ವಾಸ ಇರೋದು ಕಾರ್ಯಕರ್ತರ ಬಗ್ಗೆ, ನಮಗೆ ವಿಶ್ವಾಸ ಇರೋದು ಮೋದಿಜಿ ಗ್ಯಾರಂಟಿ ಬಗ್ಗೆ, ನಮಗೆ ವಿಶ್ವಾಸ ಇರೋದು ವಿಕಸಿತ ಭಾರತದ ನಿನ್ನೆ ಮ್ಯಾನಿಫೆಸ್ಟೋ ಏನು ಬಿಡುಗಡೆ ಮಾಡಿದಾರಲ್ಲ ಅಂಬೇಡ್ಕರ್ ಜಯಂತಿ ದಿನ, ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇರೋದು. ಹಾಗೆ ಪಾಪ ವಿರೋಧ ಪಕ್ಷ ಸ್ನೇಹಿತರು ಏನೇ ಹೇಳಲಿ ನಮ್ಮನ್ನು ಧೃತಿಗಡಿಸೋಕೆ ಬರಲ್ಲ. ನಮಗೆ ಯುದ್ಧ ಬಂದ ಶಸ್ತ್ರಾಭ್ಯಾಸ ಮಾಡುವಂಥ ಪಕ್ಷ, ಜನ, ಕಾರ್ಯಕರ್ತರು ನಾವ್ಯಾರು ಕೂಡ ಅಲ್ಲ. ನಾವು ಸತತವಾದಂಥ ಒಂದು ಜನರ ಮಧ್ಯೆ ಇದ್ದು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಸಂಘಟನೆ ಒಂದು ಚೌಕಟ್ಟಿನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪರಿಶ್ರಮ ಇದೆ, ಒಂದು ತಪಸ್ಸಿದೆ. ಆ ತಪಸ್ಸನ್ನು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಹೊರೆ ಹಚ್ಚುವಂಥ ಒಂದು ಪ್ರಯತ್ನ ಮಾಡ್ಕೊಂತ ಬಂದಿದೆ. ಮತ್ತು ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ತುಂಬ ಬುದ್ಧಿವಂತರಿದೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೋಬೇಕು ಅಂತೇಳಿ. ನಮ್ಮ ದೌರ್ಭಾಗ್ಯ ಇವತ್ತು ದೇಶದ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಲ್ಲೇ ಜೀವನನ ಕಳೀತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ನಾಳೆ ಬರುವಂಥ ಚುನಾವಣೆಯಲ್ಲಿ ಮತದಾನದ ಮುಖಾಂತರ ಜನ ಉತ್ತರ ಕೊಡ್ತಾರೆ ಸರ್. ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ, ಅವ್ರ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ಲ ಸಚಿವರು. ಗೊತ್ತಾಗುತ್ತೆ. ಮೊನ್ನೆ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಹೇಳಿ ಅವತ್ತು ಚುನಾವಣೆ ಪೂರ್ವದ ಗ್ಯಾರಂಟಿ ಕಾರ್ಯಕ್ರಮಗಳೇ ಬೇರೆ, ಚುನಾವಣೆ ನಂತರದ ಗ್ಯಾರಂಟಿ ವಿಚಾರಗಳೇ ಬೇರೆ. ಯಾವ ರೀತಿ ಏನು ಹೇಳಿದ್ರು ಆ ರೀತಿ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಇದಕ್ಕೆ ಬುದ್ಧಿ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಿನ್ನೆ ಗೌರವಾನ್ವಿತ ದೇವೇಗೌಡ ಅಜ್ಜಿಯವರು 92 ವರ್ಷದಲ್ಲಿ ಅವರು ಮೈಸೂರಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಅವರ ಜೀವನದಲ್ಲಿ ಅಂತ ಒಬ್ಬ ಒಕ್ಕಲಿಗ ಸಮಾಜದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ನಡೆಸ್ಕೊಂಡಿರುವಂಥ ಒಂದು ನೋವನ್ನು ಅದು ಇನ್ನೊಂದು ರೀತಿಯಲ್ಲಿ ವ್ಯಕ್ತಪಡಿಸಿದ್ದು. ಮತ್ತು ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಇವತ್ತು 100 ಈ ದೇಶದ ಹಿತದೃಷ್ಟಿಯಿಂದ ನನ್ನ ಮಗನಾದಂಥ ಕುಮಾರಸ್ವಾಮಿ ಅವ್ರನ್ನ ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರ ಜೊತೆ ಕಳಿಸ್ತಾ ಇದ್ದೀನಿ. ಅಂದರೆ ಒಬ್ಬ ಜೀವನ ಪೂರ್ತಿ ಒಂದು BJPಯ ಒಂದು ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಿದಂಥ ದೇವೇಗೌಡಜಿ ಅವರಿಗೂ ಕೂಡ ಇವತ್ತು ದೇಶದ ಸಂರಕ್ಷಣೆಗೆ ಏನಾದರೂ ನ್ಯಾಯ ಸಿಗುತ್ತೆ ಅಂದರೆ ಅದು ಮೋದಿಜಿಯವರ ನೇತೃತ್ವದಲ್ಲಿ ಮಾತ್ರ ಸಾಧ್ಯ ಅಂತೇಳಿ ಒಂದು ಮನಸ್ಸು ಪರಿವರ್ತನೆ ಆಗಿದೆ. ಅಂದರೆ ಅವರ ಮಾತಿನ ಒಂದು ಹಿಂದಾದಂಥ ನೋವುಗಳನ್ನು ಯಾವ ರೀತಿ ವ್ಯಕ್ತಪಡಿಸಿದೆ ಅಂತ ನೋಡಿದ್ರೆ ಇವತ್ತು 100% ದೊಡ್ಡ ಒಂದು ಆಶೀರ್ವಾದ ನಮ್ಮ ಸಂಘಟನೆಗೆ. ಕಾಂಗ್ರೆಸ್ ಶಕ್ತಿಗಳೆಲ್ಲರೂ ಒಂದಾಗಬೇಕು ಅಂತೇಳಿ ನಿನ್ನೆ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಪರಿಣಾಮ ಇಡೀ ರಾಜ್ಯದಲ್ಲೂ ಕೂಡ ಆಗುತ್ತೆ, ರಾಷ್ಟ್ರದಲ್ಲೂ ಕೂಡ ಆಗುತ್ತೆ ಸರ್. ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ, ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಈಗ ನಾನು 10 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದೀನಿ ಸರ್. ಪ್ರಣಾಳಿಕೆ ವಿಚಾರದಲ್ಲಿ 10 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ಬರೋದು ಪ್ಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.